ಪೊದ್ದುಗೋಸ್ಕರ ಜೀವನದಾಗೆ ಏನೇನೇನೇನೋ ಅವತಾರ ಮಾಡಿದ್ದೀನಿ. ಅಂಥದ್ರಾಗೆ ಚಿಕ್ಕದೊಂದೇ ಒಂದು ಅವತಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ನನ್ನ ಮಗ ಅವನಲ್ಲ ಪೊದ್ದು ಹೊಳಿಯೋಂಗೆ ಬುದ್ಧಿ ಕಲ್ಸಕ್ಕೆ ನನಗಂತೂ ಬೇರೆ ದಾರಿ ಸಿಗ್ತಾ ಇಲ್ಲ. ಈ ನನ್ನ ಮಗ ಬಿಟ್ಟರೆ ಬ್ಯಾರೆ ಹುಡುಗಿರ ಜೀವನನೂ ಸರಿಯಾಗಿ ಹಾಳು ಮಾಡ್ಬಿಡ್ತಾನೆ. ಅವ್ನು ಯಾಕೆ ಬೇರೆ ಹುಡುಗಿರ ಜೀವನ ಹಾಳು ಮಾಡಬೇಕು? ನಾನೇ ಅವಳ ಜೀವನ ಅವನ ಜೀವನ ಹಾಳು ಮಾಡ್ತೀನಿ. ಹ್ಞೂ ಬುದ್ಧಿ ಅಂತೂ ಸರಿಯಾಗಿ ಕಲಿಸ್ಬೇಕು ಅವನಿಗೆ. ಈಗ ನೋಡಿ, ಈಗ ನನ್ನ ಪರಿಸ್ಥಿತಿ ಹೆಂಗೈತೆ ಅಂದರೆ ನಾನಿವಾಗ ಒಂದು ಹುಡುಗಿ ವೇಷನ ಹಾಕ್ಕೋಬೇಕು. ಪೊದ್ದು ಡಾರ್ಲಿಂಗ್ ಅವತ್ತೇ ಹಾಕೊಳ್ಳಲ್ಲ ನಿನ್ನ ಹುಡುಗಿ ವೇಷ ಅಂತ ಹೇಳಿದ್ದೆ. ಆದರೂ ಬೇರೆ ದಾರಿ ಇಲ್ಲ ಇವಾಗ. ಮತ್ತೆ ನಾನು ಇದೇ ಥರನೇ ವೇಷ ಹಾಕ್ಕೋಬೇಕು, ಹುಡುಗಿ ವೇಷನ. ಏನು ಮಾಡೋದು? ಈ ಭೈರವಂಗೆ ಪೊದ್ದು ಮೇಲೆ ಲವ್ ಜಾಸ್ತಿ. ಪೊದ್ದು ನೋವು ಮಾಡ್ಕೊಂಡಿದ್ರೆ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ಪೊದ್ದುಗೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ, ನನ್ನ ಪೊದ್ದು ಡಾರ್ಲಿಂಗೋಸ್ಕರ. ಅಂಥದ್ರಾಗೆ ಒಂದು ಹುಡುಗಿ ವೇಷ ಹಾಕ್ಕೊಳ್ಳಲ್ವ ನಾನು? ಹಾಕಂತೀನಿ. ಯಾವ ಥರ ವೇಷ ಹಾಕ್ಕೊಂಡ್ಲಿ ನಾನು? ಆ ನನ್ನ ಮಗನಿಗೆ ಮರ್ಯಾದಿನಾಗಿರೋ ಹುಡುಗಿಯರು ಅಂದರೆ ಇಷ್ಟ ಆಗಲ್ಲ. ಆ ನನ್ನ ಮಗನಿಗೆ ಹೆಂಗೆ ಸಿಕ್ಕರೆ ಹಂಗೇನೇನೆ ಏನದು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಬಿಲ್ಡಪ್ ಕೊಡೋ ಹುಡುಗಿರು ಅಂದ್ರೇ ಇಷ್ಟ ಆಗೋದು. ನಾನು ಅದೇ ಥರ ರೆಡಿ ಆಗಬೇಕು. ಏನೂ ಮಾಡೋಕ್ಕಾಗಲ್ಲ. ಪೊದ್ದು ಡಾರ್ಲಿಂಗು ಈ ವಿಚಾರ ಹೇಳೋದು ಬೇಡ. ಹೇಳ್ಬಿಟ್ರೆ ಸುಮ್ಮನೆ ಆಮೇಲೆ ನೀನೇನು ಹೋಗ್ಬೇಡ, ಸುಮ್ಮನಿರು ಭೈರವ ಅಂತ ಹೇಳ್ಬಿಟ್ಟು ತಡೆದು ಬಿಡ್ತಾಳೆ ನನ್ನ. ಆದರೆ ನನಗೆ ಬೇರೆ ಮನಸ್ಸೇ ಇಲ್ಲ. ಈ ನನ್ನ ಮಗಂಗೆ ಬುದ್ಧಿ ಕಲಿಸ್ತೀನಿ ನಾನು. ನೋಡ್ತಾ ಇರ್ರಿ ಹುಡುಗಿ ಹೆಂಗಾಗ್ತೀನಿ ಅಂತ. ಯಪ್ಪ, ಈ ಥರ ಹುಡುಗಿ ವೇಷ ಹಾಕೊಳ್ಳೋ ಗತಿ ನನಗೆ ಬರ್ತೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ನಾನು ಹುಡುಗನ ವಯಸ್ಸಾಗಿ ಮಾತಾಡ್ಬಿಟ್ರೆ ಹೆಂಗೆ? ಹಾ, ಈಗ ನಾನು ಚೆನ್ನಾಗಿದ್ದೀನಿ ಅಲ್ವಾ? ನನ್ನ ಹೆಸರು ಏನಂತ ಇಟ್ಕೊಂಡ್ಲಿ? ಹುಡುಗಿ ಥರ ವೇಷ ಹಾಕೊಳಕ್ಕೂ ಅದೇನೋ ಅಂತಾರಲ್ಲ, ಒಂಥರ ನಾಚಿಕೆ ಆಗ್ತೈತೆ. ಆದರೂ ಹಾಕ್ಕೊಂಡಿದ್ದೀನಿ. ಏನು ಹೆಸ್ರು ಇಟ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಏನು ಹೆಸ್ರು ಇಟ್ಕೊಳ್ಳಿ? ಸ್ಟ್ಯಾಂಡರ್ಡ್ ಆಗಿರೋ ಹೆಸ್ರು ಇಟ್ಕೋಬೇಕು. ಏನಂತ ಇಟ್ಕೋಬೇಕು ಹೆಸ್ರನ್ನ? ಸಮಂತ ಅಂತ ಇಟ್ಕೊಬಿಟ್ರೆ ಹೀರೋಯಿನ್ ಹೆಸರು ಸಮಂತ. ಚೆನ್ನಾಗೈತೆ ಹೆಸರು, ಸೂಪರು. ಇವಾಗ ಆ ಬಡ್ಡಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಕಲಿಸ್ತೀನಿ. ಜೊತೆಗೆ ಅವ್ರ ಅಮ್ಮಂಗೂ ಸೇರಿ. ಯಾರು ಆಡ್ಕೊಬೇಡ್ರಪ್ಪೋ, ಆಮೇಲೆ ಭೈರವ ಹುಡುಗಿ ಆಗೋಗ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಷ್ಟೇ. ಬಂದೇ ಇರಿ. ಊರಾಗ ಇವಾಗ ನಮಗೆ ಸಿಗೋ ಮರ್ಯಾದಿನೇ ಬ್ಯಾರೆ. ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಾವ್ರಲ್ಲ ಎಲ್ರೂ. ಏನು ಅಣ್ಣ ಬನ್ನಿ ಸರ್ ಬನ್ನಿ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ನಮ್ಗೆ ಮರ್ಯಾದೆ ಕೊಡೋ ಸಂಖ್ಯೆ ಜಾಸ್ತಿನೇ ಆಗೋಗ್ಬಿಟ್ಟೈತೆ. ನಾವು ಅರ್ಜೆಂಟಾಗಿ ಇನ್ನೂ ಚೆನ್ನಾಗಿ ದುಡ್ಡು ಮಾಡಬೇಕು ನೋಡು. ಹೌದು, ಇದೇ ನಮ್ಮ ನಾಟಕ ನಿಜ ಆಗ್ಬಿಟ್ರೆ ಹೆಂಗಿರ್ತೈತೆ ಹೇಳು? ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹಾಂ, ನಾವು ಹೆಂಗಾದರೂ ಮಾಡಿಬಿಟ್ಟು ಚೆನ್ನಾಗಿ ರಿಚ್ ಆಗೋಗ್ಬಿಡ್ಬೇಕು. ಇವಾಗ ಎಷ್ಟು ಮರ್ಯಾದೆ ಸಿಗ್ತಾಯಿತ್ತೋ ಅದೇ ಮರ್ಯಾದೆ ಕೊನೆ ತನಕ ಸಿಗಬೇಕು ಅನ್ನೋದೇನೆ ನನ್ನ ಆಸೆ. ಅಯ್ಯೋ, ನನಗೂ ಅದೇನೇ ಆಸೆ. ಅದೇ ಥರನೇ ನಾನು ಸ್ಟ್ಯಾಂಡರ್ಡ್ ಆಗಿರಬೇಕು ಅನ್ನೋದೇ ಆಸೆ. ನೋಡೋಣ ಇರು, ನಮಗೂ ಅದೃಷ್ಟ ಅನ್ನೋದು ಕುಲಾಯಿಸ್ತೈತೆ. ಅದು ಯಾವಾಗ ಅದೃಷ್ಟ ಬರ್ತಿತ್ತೋ ಏನೋ. ನಮ್ಮತ್ತೆ ನನಗೇನೆ ಹೆಂಗೆ ಸಿಕ್ಕರಂಗೆ ಮಾತಾಡೋಳೆ ನಮ್ಮತ್ತೆ ಮುಂದೆ ಹೆಂಗೆ ತಲೆ ಎತ್ಕೊಂಡು ನಿಂತ್ಕೊಂಡು ಬೆಳಿತೀನಿ ನೋಡ್ತಾ ಇರು. ನನಗೇನೆ ಇವತ್ತು ಗಾಳಿ ಬಿಡಿಸ್ಬಿಟ್ಟು ಕಳಿಸ್ಬಿಟ್ಲು ನಮ್ಮತ್ತೆ. ಕೊಂತ್ರಿ ಪೊದ್ದು ಅತ್ತೆ ಬೈದ್ರೆ ಬೈಲಿ ಬಿಡು. ಈ ನಿಧಿಗೆ ಬೇರೆ ಯಾರು ಸಿಗ್ಲಿಲ್ವಲ್ಲ ಗತಿ. ಅದಕ್ಕೆ ಮತ್ತೆ ನನ್ನ ಕಾಲ ಮುಂದಕ್ಕೆ ಬರಬೇಕಲ್ಲ, ಅದಕ್ಕೆ ಭಿಕ್ಷೆ ಬಿಡ್ತಾಯಿತ್ತು ನಮ್ಮತ್ತೆ. ಅವಳ ಮಕ್ಕಿಷ್ಟು, ಅವಳು ದಿಮಾಕಿದ್ರೆ ಅವಳು ತೆಗಿಟ್ಕೊತಾಳೆ. ನಮ್ಗೆ ಎಷ್ಟು ಮರ್ಯಾದೆ ಸಿಗ್ತಾಯಿತ್ತು ಇವಾಗ ಊರಾಗೆ. ಅವಳಿಗಿನ್ನ ಜಾಸ್ತಿನೇ ಮರ್ಯಾದೆ ಕೊಡ್ತಾವ್ರ ಜನ. ಓ ಏನ್ರಪ್ಪ, ಯಾವಾಗ ಬಂದ್ರಿ ಬೆಂಗಳೂರಿಂದ? ಓ ಪಟೇಲಪ್ಪರೇ, ನೀವು ನೆನ್ನೆ ಬಂದ್ವಿ. ಕೇಳ್ಪಟ್ಟೆ ಏನೋ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದೀರಂತೆ. ಹಾ ಮಾಡ್ತಾ ಇದೀವಿ. ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಅದ್ ಎಂತ ಬಿಸ್ನೆಸ್ ಅಂತ ನಂಗೂ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ನೆ. ಹೇಳ್ತೀವಿ, ಟೈಮ್ ಬರಲಿ. ಈಗ ಸದ್ಯಕ್ಕೆಲ್ಲ ಹೇಳೋದು ಬೇಡ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದ್ಮೇಲೆ ನಾನೇ ಹೇಳ್ತೀನಿ. ಸರಿ ಸರಿ ಕಣ್ರಪ್ಪ, ನನಗೂ ಹೇಳ್ರಿ. ನಾವು ಒಂಚೂರು ಉದ್ದಾರ ಆಗನ. ನೀವು ನೋಡಿ, ಊರ್ ಬಿಟ್ಟು ಹೋಗಿದ ತಕ್ಷಣ ನಿಮ್ ಕತೆ ಮುಗ್ದೋಗ್ಬಿಡ್ತೈತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಕತೆ ಅಂತೂ ಇನ್ನು ಈಗ ಶುರು ಆಗ್ಬಿಟ್ಟೈತೆ. ತುಂಬಾ ಚೆನ್ನಾಗಿ ಬೆಳೀರಿ. ಉರ್ಕೊಳ್ಳೋರೆಲ್ಲ ಉರ್ಕೊಂಡು ಹೋಗ್ಲಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ ಬಿಡಿ ನೀವಂತೂ. ಹಾ ಹೌದು ಪಟೇಲಪ್ಪರೇ. ಸರಿ ಸರಿ, ನಿಮ್ ಬಿಸ್ನೆಸ್ ವಿಚಾರನ ಮಾತಾಡೋಣ ಅಂತ ಬಂದೆ. ನಾನು ನಿಮ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಂಡ್ರೆ? ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಪಟೇಲಪ್ಪರೇ ನೀವು ನಮ್ಮ ಜೊತೆ? ಅದ್ರಲ್ಲಿ ತಪ್ಪೇನೈತೆ? ನಿಮ್ ಜೊತೆ ನಾನು ಪಾರ್ಟ್ನರ್ ಆಗೋಣ ಅಂತ ಅನ್ಕೊಂಡಿದೀನಿ. ನನಗೂ ಪ್ಯಾಟರ್ನ್ ಆಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋದು ದಿನದಿಂದ ಆಸೆ ಇತ್ತು. ಮಾಡೋಣ ಬಿಡು. ಅಯ್ಯೋ, ಅದ್ರಲ್ಲೇನಂತೆ ಪಟೇಲಪ್ಪರೇ, ಖಂಡಿತ ಖಂಡಿತ ಮಾಡೋಣ. ಅದ್ರಾಗೇನಂತೆ, ಜೊತೆಗೆ ಸೇರ್ಬಿಟ್ಟು ಮಾಡೋಣ ಬಿಡಿ. ನಾವು ಸುಮಾರು ದುಡ್ಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ನೀವು ಹಂಗೇನೆ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬೆಳೆಯೋಣ, ಎಲ್ಲ ಜೊತೆಗೆ ಬೆಳೆಯೋಣ. ಅದೇ ವಿಚಾರ ಮಾತಾಡೋಣ ಅಂತ ಬಂದೆ. ನೋಡೋಣ, ಒಂದಿನ ಸಿಗ್ರಿ. ಇನ್ನೇನು ಯುಗಾದಿ ಹಬ್ಬ ತನಕ ಊರಾಗೆ ಇರ್ತೀರ ತಾನೆ? ಹಾ ಇರ್ತೀವಿ. ಸರಿ, ಅಷ್ಟ್ರೊಳಗಡೆ ಏನೋ ಒಂದು ತೀರ್ಮಾನ ಮಾಡ್ಕೊಂಡು ಅದೇನೇನು ಅಂತ ಒಂದಿನ ಕೂತ್ಕೊಂಡು ಮಾತಾಡೋಣ. ನಮ್ಮ ತೋಟದ ಮಂತಕ್ಕೆ ಬಂದ್ಬಿಡಿ. ಇವತ್ತು ಮಟನ್ ಊಟ ಮಾಡಿಸ್ತೀನಿ, ತಿನ್ಕೊಂಡು ಎಲ್ಲರ ಜೊತೆಗೇನೆ ಮಾತಾಡೋಣ ಬಿಸ್ನೆಸ್ ವಿಚಾರನ. ಸರಿ ಪಟೇಲಪ್ಪರೇ, ಆಯ್ತು. ನೋಡ್ದೇನೋ ಮಾತಾಡಿಸ್ತಿದ್ದಾರಲ್ಲ, ನಮ್ಮ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತೀವಿ ಅಂತ ಬರ್ತಾವ್ರೆ. ನಮ್ಮ ಸ್ಟ್ಯಾಂಡರ್ಡ್ ನೋಡ್ಬಿಟ್ಟು ಹೆಂಗೆ ಹೇಳಿ, ನಮ್ಮ ಸ್ಟ್ಯಾಂಡರ್ಡು ಅಲ್ವಾ?
ಪಟೇಲಪ್ಪನು ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳ್ತಾವನೆ. ನಮ್ಮ ಲೈಫು ಎಲ್ಲೋ ಹೋಯ್ತು ಬಿಡು. ಹಾಯ್. ಹಾಯ್. ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋಯರ್. ನಿಮಗೆ ಗೊತ್ತಿಲ್ವಾ? ನನ್ನ ಹೆಸರು ಸಮಂತ ಅಂತ ಹೇಳಿ. ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ಲೈಕ್ ಮಾಡ್ತಾ ಇರ್ತೀನಿ, ನಿಮ್ಮ ಫೋಟೋಸ್ಗೆಲ್ಲ ಲೈಕ್ ಮಾಡ್ತಾ ಇರ್ತೀನಿ. ಹೌದಾ? ಆ, ಇಲ್ಲ ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ. ಫೋಟೋ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ವಲ್ಲ. ಇಲ್ಲ, ನಿಮ್ಮನ್ನ ನಾನು ತುಂಬ ದಿನದಿಂದ ನಿಮಗೆ ಫೋಟೋಸ್ಗೆ ಲೈಕ್ ಮಾಡ್ತಾ ಇದ್ದೀನಿ, ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ. ನೀವಂತೂ ಹೀರೋ ಥರ ಇದ್ದೀರಾ. ನಾನಂತೂ ಫುಲ್ ಫಿದಾಗಿ ಹೋಗ್ಬಿಟ್ಟೆ. ಓಹೋ ಹೋ ಹೋ ಹೋ. ಓ, ತುಂಬಾ ಹೊಗಳ್ತಾ ಇದ್ದೀರಾ. ಆ, ಹೌದಾ? ಮತ್ತೆ ನೀವು ಇದೇ ಊರಾ? ಇಲ್ಲ ಇಲ್ಲ ಇಲ್ಲ, ನಂದು ಪಕ್ಕದೂರು. ಇಲ್ಲಿ ಸುಮ್ಮನೆ ಹಾಗೇನೆ ಜಾಗಿಂಗ್ ಮಾಡ್ಕೊಂಡು ಬಂದೆ, ನಿಮ್ಮ ನೋಡಿದೆ, ಅಲ್ಲಿಂದ ದೂರದಿಂದ ನೋಡಿದೆ, ನೀವು ಕಾಣಿಸ್ಬಿಟ್ರಿ. ನನಗಂತೂ ಫುಲ್ ಖುಷಿ ಆಗೋಯ್ತು. ಓ, ನನ್ನ ಕ್ರಶ್ ಇಲ್ಲೇ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋದು, ನಾವೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಬ್ಯಾಂಗ್ಳೂರಲ್ಲೇ ಇದ್ದೀವಿ. ಆದರೆ ಇಲ್ಲಿಗೆ ಸುಮ್ಮನೆ ಹಾಗೇನೆ ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ನಿಮ್ಮ ನೋಡಿ ನನಗೆ ತುಂಬ ಖುಷಿ ಆಯಿತು. ಯು ಆರ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ಓ, ಥ್ಯಾಂಕ್ ಯು ಸೋ ಮಚ್. ಏನು ಬಿಸ್ನೆಸ್ ಮಾಡ್ತೀರಾ ನೀವು? ಆ್ಯಕ್ಚುಲಿ ನಮ್ಮ ಡ್ಯಾಡಿದು ಗಾರ್ಮೆಂಟ್ಸ್ ಇದೆ, ಹಾಗೆಯೇ ಈ ಟ್ರಾನ್ಸ್ಫಾರ್ಮ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿರಲ್ಲ, ಅದೆಲ್ಲ ಕಂಪ್ನಿ ಇದೆ ನಮ್ಮದು. ನಮ್ಮ ಡ್ಯಾಡಿ ನನಗೆ ನೆಕ್ಸ್ಟ್ ನೋಡ್ಕೊಳಕ್ಕೆ ಹೇಳಿದ್ದಾರೆ. ನೋಡ್ಕೋಬೇಕು ನಾನೇ. ನನಗೇನು ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ, ನಾನು ಒಬ್ಬಳೇ ಮಗಳು, ನಾನೇ ನೋಡ್ಕೋಬೇಕಲ್ವ ಎಲ್ಲನೂ. ಅದಕ್ಕೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದು 2 ಮಂತ್ಸ್ ರಿಲ್ಯಾಕ್ಸ್ ಮಾಡಿಕೊಂಡು, ಇಲ್ಲ ಯುಗಾದಿ ತನಕನಾದರೂ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನ್ನ ಆ್ಯಕ್ಚುಲಿ ನಾನು ನೋಡಿ ನನಗೆ ಫುಲ್ ಆಶ್ಚರ್ಯ ಆಯಿತು. ನಾನು ಇಷ್ಟಪಡ್ತಿರೋ ಹುಡುಗ ಇದೇನಪ್ಪ ಇಲ್ಲಿದ್ದಾನೆ ಅಂತ. ಏನೋ ಇಷ್ಟಪಡ್ತೀರಾ ಹುಡ್ಗನ? ಹಾ, ಇದೇನಿದು ಲಡ್ಡು ಬಂದು ಬಾಯಿಗೆ ಬಿದ್ಬಿಡ್ತಲ್ಲ ಇವನಿಗೆ. ಕ್ರಶ್ ಅಂತ ಹೇಳಿದ್ನಲ್ಲ, ನೀವು ತುಂಬ ಚೆನ್ನಾಗಿದ್ದೀರಾ. ಅದೇನೋ ಗೊತ್ತಿಲ್ಲ, ತುಂಬ ಅಟ್ರಾಕ್ಟ್ ಆಗೋಗ್ಬಿಟ್ರಿ. ನೀವು ನೆನ್ನೆ ಒಂದು ಫೋಟೋ ಹಾಕಿದ್ರಲ್ವಾ, ಅದು ತುಂಬ ಚೆನ್ನಾಗಿದೆ. ಹಾ, ಕಾರಲ್ಲಿ ಕೂತಾಕಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆದರೆ ನೀವಂತೀನು. ನಾವು ಒಂದಿನ ಹೊರಗಡೆ ಹೋಟೆಲ್ಗೆ ಹೋಗೋಣವಾ ನಾಳೆ? ಅದು ಅದು ಏಯ್, ಬಾರ ಇಲ್ಲಿ. ಅಲ್ಲ ಕಣೋ, ಹುಡುಗಿನೇ ಕರಿತಾವಳೆ. ಒಬ್ಳೆ ಮಗಳಂತೆ, ಬೇಜಾನ್ ಆಸ್ತಿ ಐತಂತೆ. ಯಾಕೋ ತಲೆ ಕೆಡಿಸ್ಕತ್ಯಾ? ಹ್ಞೂ ಅಂತ ಹೇಳಿ ಹೋಗೋ ಜೊತೆಗೆ. ಹೆಂಗೋ ಆ ನಿಧಿ ಜೊತೆ ಸಂಸಾರ ಮಾಡಲ್ಲ ನೀನು. ಇವಳನ್ನಾದ್ರೂ ಪಟಾಯಿಸ್ಕೊಳ್ಳೋ, ಒಳ್ಳೆ ಸಾಹುಕಾರ ಹೋಗ್ಬಿಡ್ಬೋದು. ಇಬ್ರು ಲೈಫು ಸೆಟ್ಲ್ ಆಗ್ತತೆ. ನನ್ನ ಮಾತು ಕೇಳು, ಏನಾರ ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ. ಹುಡುಗಿ ನೋಡೋಕ್ಕೂ ಸಕ್ಕತ್ತಾಗವಳೆ. ಇದಕ್ಕಿನ್ನೂ ಬೇಕಾ ಮಗ ನಿನಗೆ? ಹ್ಞೂ ಅಂತ ಅಂದ್ಬಿಡು. ಅಯ್ಯೋ, ನನಗಂತೂ ಭಯ ಆಗ್ತೈತೆ. ಹುಡುಗಿ ನೋಡ್ರೆ ಅಷ್ಟು ಸ್ಟ್ಯಾಂಡರ್ಡ್ ಆಗವಳೆ. ನಾವು ಗೊತ್ತಲ್ಲ, ಮೊದಲೇ ಕತ್ತೆ ನನ್ನ ಮಕ್ಕಳು, ಲೋಕಲ್ ನನ್ನ ಮಕ್ಕಳು ನಾವು. ಅದು ನನಗೂ ನಿನಗೂ ಗೊತ್ತು. ಅವಳಿಗೇನಾದರೂ ಗೊತ್ತಾ? ಗೊತ್ತಿಲ್ಲ ತಾನೇ? ಸುಮ್ಮನೆ ಹ್ಞೂ ಅನ್ನೋ. ಹಲೋ, ಇಷ್ಟೊಂದು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೇನಾದ್ರೂ ಇಷ್ಟ ಇಲ್ಲ ಅಂತಂದರೆ ಹೇಳ್ಬೋದು, ಪರವಾಗಿಲ್ಲ. ನಾನೇ ನಿಮ್ಮನ್ನು ಬಲವಂತ ಮಾಡ್ತಾ ಇಲ್ಲ, ಜಸ್ಟ್ ಸುಮ್ಮನೆ ಕೇಳಿದೆ ಅಷ್ಟೇ, ಬರ್ತೀರಾ ಅಂತ. ಪರವಾಗಿಲ್ಲ ಬಿಡಿ. ಬರಲ್ಲ ಅಂತಂದರೆ ನೋ ಪ್ರಾಬ್ಲಮ್. ನಾನು ಮನೆಗೆ ಹೋಗಬೇಕು, ಹೊರಡ್ತೀನಿ, ಬಾಯ್. ಅಯ್ಯೋ, ಆ ಥರ ಏನಿಲ್ಲ. ನನಗೂ ಹಾಗೇನೆ, ಅದು ನನಗೂ ಹಾಗೆ ನಿಮ್ಮ ಜೊತೆ ಇರಬೇಕು ಅಲ್ಲ. ಅದು ನನಗೂ ಇಷ್ಟ ನಿಮ್ಮ ಜೊತೆ ಬರಬೇಕು ಅಂತ ಹೇಳಿ. ನೀವು ಸಡನ್ನಾಗಿ ಬಂದು ಕೇಳಿದ್ರಲ್ಲ, ಅದು ನೀವು ಇಷ್ಟು ಚೆನ್ನಾಗಿರೋ ಹುಡುಗಿ, ಇಷ್ಟು ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿ ಸಡನ್ನಾಗಿ ಬಂದು ಕೇಳಿದ ತಕ್ಷಣ ಮಾತೇ ಬರ್ತಾ ಇಲ್ಲ ಬಾಯಿಂದ ಅಷ್ಟೇ. ಖಂಡಿತ ನಾಳೆ ಹೋಟೆಲ್ಗೆ ಹೋಗೋಣ. ಓ ಗಾಡ್, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ದಿನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಡೈರೆಕ್ಟಾಗಿ ನೋಡಿ ನಾನು ಫುಲ್ ಫಿದಾ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಓಕೆ, ನಾಳೆ ಅಂತೂ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು, ಓಡಾಡ್ಕೊಂಡು, ಪಾರ್ಕಲ್ಲೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಬರೋಣ. ಓಕೆನಾ? ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ. ನನಗೂ ಅಷ್ಟೇ. ಓಕೆ, ಮತ್ತೆ ನಾಳೆ ನಿಮಗೆ ಫೋನ್ ಮಾಡ್ತೀನಿ. ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ತಗೊಳ್ಳಿ. ನನ್ನ ಮಗ ಅದೃಷ್ಟವಂತ. ಸರಿ, ಆಯಿತು. ನಾನು ನಿಮಗೆ ಫೋನ್ ಮಾಡ್ತೀನಿ. ಆಯಿತು. ನನ್ನ ಮಗನೇ, ನಿದ್ದಿಗೆ ಮೋಸ ಮಾಡ್ಕೊಂಡು ಹೆಂಗಲ್ಲಿ ಕಿರಿತೀಯ ನೋಡು. ಕಿರಿ ಮಾಡ್ತೀನಿ. ಏನೋ ಅಣ್ಣ, ಇದು ಅದೃಷ್ಟ ನಂದು. ಅದೃಷ್ಟದ ಮೇಲೆ ಅದೃಷ್ಟ, ಅದೃಷ್ಟದ ಮೇಲೆ ಅದೃಷ್ಟ. ಲಕ್ಕು ತಿರುಗಾಬಿಟ್ಟೈತೆ ಬಿಡೋ ನಿನಗೆ. ಇನ್ನೇನು ಟಾಪ್ ಲೆವೆಲ್ಗೆ ಹೋಗ್ತೀಯಾ? ನನಗೂ ಹಂಗೆ ಅನ್ನಿಸ್ತೈತೆ.